ಗುರುಗಳ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ. ಪೂರ್ವಜನ್ಮದ ಸಕೃತದಿಂದ ನಿಮಗೆ ಭೂಮಿ ವ್ಯವಹಾರಗಳು ಕೂಡ ಜಯ ಸಿಗ್ತಾ ಬರುತ್ತೆ. ಭಾಗ್ಯಸ್ಥಾನದಲ್ಲಿ ಬುಧ ಬಂದಿದ್ದರೆ ಭಾಗ್ಯೋದಯ ಆಗುತ್ತೆ, ಹೊಸ ಅವಕಾಶಗಳು ಬರುತ್ತೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ನಮ್ಮ ಕಾರ್ಯಕ್ರಮ ನಿರಂತರವಾಗಿ ನೀವು ಆಧರಿಸ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಪ್ರತಿ ತಿಂಗಳು ಮಾಸ ಭವಿಷ್ಯ ಅಂತ ಮಾಡ್ತಾ ಇದ್ದೀವಿ. ಈಗ ದ್ವೈಮಾಸಿಕ ಅಂದರೆ ತಿಂಗಳಿಗೆ 2 ಸರ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಡೈಲಿ ಭವಿಷ್ಯ ಇರುತ್ತೆ, ವಾರ ಭವಿಷ್ಯ ಇರುತ್ತೆ, ಅದೇ ಥರ 15 ದಿವಸಕ್ಕೂ ಒಂದು ಭವಿಷ್ಯ. ಇದನ್ನು ಪಾಕ್ಷಿಕ ಅಂತ ಕರಿತೀವಿ. ಯಾಕೆ ಈ ಥರ ಮಾಡ್ತಾ ಇದ್ದೀವಿ ಅಂದರೆ, ಯೂಶಲಿ ಗುರು ಮಕರ ಸಂಕ್ರಾಂತಿ ದಿನ 14ನೇ ತಾರೀಕು ಅಥವಾ 15ನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಪ್ರತಿ ರಾಶಿಗೂ ಒಂದು 15ನೇ ತಾರೀಕು ಒಂದಿನ ಮುಂದು ಅಥವಾ ಇಂದಿನ ಮುಂದು, ಈ ಥರ ಪ್ರತಿ ರಾಶಿಗೂ ಪ್ರವೇಶ ಮಾಡ್ತಾ ಇರ್ತಾರೆ. ನಾವು ಮಾಸ ಭವಿಷ್ಯವನ್ನು ಮಾಡುವಾಗ ಸೂರ್ಯ ಭಗವಾನರು 14, 15, 16 ಈ ದಿನಗಳಲ್ಲೇ ರಾಶಿ ಪ್ರವೇಶ ಮಾಡ್ತಾ ಇರೋದ್ರಿಂದ 15 ದಿನಕ್ಕೊಂದು ಸರ್ತಿ ಮಾಡಿದರೆ ಸೂರ್ಯರ ಒಂದು ರಾಶಿ ನಿಖರವಾಗಿ ಒಂದೇ ರಾಶಿಯಲ್ಲಿರುತ್ತೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಈ ದ್ವೈಮಾಸಿಕ ಅಥವಾ ಪಾಕ್ಷಿಕ 15 days once ಕಾರ್ಯಕ್ರಮವನ್ನು ಈ ತಿಂಗಳಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ಗ್ರಹಗಳು ಗೋಚಾರದಲ್ಲಿ ಯಾವ ಥರ ಪ್ರಯಾಣ ಮಾಡ್ತಾ ಇದ್ದಾವೆ, ಜರ್ನಿ ಯಾವ ಥರ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಉಚ್ಚರಾಗಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿ ನಡೆಯನ್ನು ಮುಂದುವರಿತಾ ಇದ್ದಾರೆ. ಕುಜರು ಮಿಥುನ ರಾಶಿಯಲ್ಲಿ ತನ್ನ ಶತ್ರು ರಾಶಿ ಆಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದರೆ, ಸೂರ್ಯ ಭಗವಾನರು ಸ್ವಂತ ಮನೆಯಲ್ಲೇ ಇದ್ದಾರೆ, ಅದು ಸಿಂಹ ರಾಶಿ. ಕೇತುವಿನ ಒಟ್ಟಿಗೆ ಇದ್ದಾರೆ. ಮತ್ತೊಂದು ಗ್ರಹ ಬುಧ ಗ್ರಹ 8ನೇ ತಾರೀಕು ಸೆಪ್ಟೆಂಬರ್ 8ನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೊಂದು ಶುಕ್ರ ಭಗವಾನರು ತನ್ನ ಸ್ವಂತ ರಾಶಿ ಆಗಿರ್ತಕ್ಕಂಥ ತುಲಾ ರಾಶಿಗೆ 3ನೇ ತಾರೀಕು ಸೆಪ್ಟೆಂಬರ್ 3ನೇ ತಾರೀಕು ಪ್ರಯಾಣ ಮಾಡ್ತಾ ಇದ್ದಾರೆ. ರಾಹು ಯಥಾಸ್ಥಿತಿ ಕುಂಭರಾಶಿಯಲ್ಲಿದ್ದಾರೆ. ಇದು 1ನೇ ತಾರೀಕಿಂದ 15ನೇ ತಾರೀಕು ಸೆಪ್ಟೆಂಬರ್ 2026 ಭವಿಷ್ಯವನ್ನು ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಮುಖ್ಯವಾಗಿ ಶುಭ ಕಾರ್ಯಗಳಿಗೆ ಗುರುವೇ ಬೃಹಸ್ಪತಿ ಮುಖ್ಯ ಗ್ರಹ ಅಂತ ನಾವು ಅಂದ್ಕೊಳ್ತೀವಿ. ಇದ್ರ ಜೊತೆಗೆ ರಾಕ್ಷಸರ ಗುರು ಶುಕ್ರಾಚಾರ್ಯರು ಕೂಡ ಶುಭ ಕಾರ್ಯಗಳನ್ನು ನಡೆಸ್ಕೊಳ್ಳೋದಕ್ಕೆ, ಬೇಗ ಮದುವೆ ವಿಚಾರ, ಮಕ್ಕಳ ವಿಚಾರ ಅಥವಾ ಭೂಮಿ ಪರ್ಚೇಸು, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಇದಕ್ಕೆಲ್ಲದರ ಹಿಂದೆ ಕೂಡ ಈ ಇಬ್ಬರು ಗುರುಗಳು, ಒಂದು ದೇವತಾ ಗುರು, ಇನ್ನೊಂದು ದೈತ್ಯ ಗುರು ಶುಕ್ರಾಚಾರ್ಯರು, ಇವರಿಬ್ಬರ ಒಂದು ಪಾತ್ರ ತುಂಬ ಇರುತ್ತೆ. ಗುರುಗಳಿಗೆ ಆದಿಗುರು ಅಂದರೆ ಶಿವನೇ, ಅದು ದಕ್ಷಿಣಾಮೂರ್ತಿ. ನಿಮಗೆ ವೇದ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ಮಂತ್ರತಂತ್ರ ಗೊತ್ತಾಗಿಲ್ಲ ಅಂದರೆ ಪರವಾಗಿಲ್ಲ, ನೀವು ರಾಮಾಯಣ ಓದಿಲ್ಲ, ಮಹಾಭಾರತ ಓದಿಲ್ಲ, ಭಾಗವತ ಓದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದರೆ ಆ ದಕ್ಷಿಣಾಮೂರ್ತಿ ಆ ಭಾವಚಿತ್ರವನ್ನು ನೀವು ತದೇಕವಾಗಿ ಆ ಸ್ವಾಮಿಯನ್ನು ನೋಡೋದು ಕಲಿಸಿದರೆ ಸಾಕು. ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದರೆ, ಮುಖ್ಯವಾಗಿ ನಮಗೆ ಜ್ಞಾನದ ಜೊತೆಗೆ ಸರಸ್ವತಿ ಕೃಪಾ ಕಟಾಕ್ಷದ ಜೊತೆಗೆ ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೂಡ ನಮ್ಮ ಪ್ರಸಾದಿಸ್ತಾರೆ. ಅದರಿಂದ ದಕ್ಷಿಣಾಮೂರ್ತಿಯನ್ನು ಯಾವ ವಿದ್ಯೆ ಗೊತ್ತಿಲ್ಲ ಅಂದರೂ ಕೂಡ ನೀವು ಆರಾಧನೆ ಮಾಡ್ತಾ ಬರ್ಬೋದು. ಸ್ವಾಮಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಸಾಕು, ನಿಮ್ಗೆ ಎಲ್ಲ ಜ್ಞಾನವನ್ನು ಪ್ರಸಾದಿಸ್ತಾರೆ. ಮಕ್ಕಳು ಮೊಂಡುತನ ಮಾಡ್ತಾ ಇದ್ದರೆ, ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂದರೆ, ದಕ್ಷಿಣಾಮೂರ್ತಿ ಒಂದು ಭಾವಚಿತ್ರವನ್ನು ನಿಮ್ಮ ಮನೇಲಿ ಇಟ್ಕೊಂಡು ಅದನ್ನು ನೋಡೋ ಥರ ನೀವು ಪ್ರೇರೇಪಣೆ ಮಾಡಿ ಡೈಲಿ ಒಂದು 2 minutes 3 minutes ಭಕ್ತಿಯಿಂದ ನೋಡಿದರೆ ಸಾಕು. ಮತ್ತು ಶುಭ ಕಾರ್ಯಗಳಿಗೆ ಬೃಹಸ್ಪತಿನ ಯಾವ ಥರ ಒಂದು ಶಾಂತಿ ಮಾಡ್ಕೋಬೇಕು, ಮದುವೆ ಆಗಿಲ್ಲ ಅಂತಾರೆ, ಸಂತಾನ ಭಾಗ್ಯ ಡಿಲೇ ಆಗ್ತಾ ಇದೆ ಅಂತ ಕರೀತಾರೆ, ಮನೆ ಪರ್ಚೇಸ್ ಮಾಡೋದು, ಸೈಟ್ ಪರ್ಚೇಸ್ ಮಾಡೋದು, ಇಂಥದಕ್ಕೆಲ್ಲ ಗುರುಗ್ರಹ ಮುಖ್ಯವಾಗಿ. ಗುರುವಿನ ಕಲರು ಯೆಲ್ಲೋ ಕಲರ್. ನೀವು ಸ್ನಾನದ ನೀರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್
ಅಂದರೆ ಇದು ಅರಿಶಿಣವನ್ನು ಹಾಕಿ ನೀವು ಸ್ನಾನ ಮಾಡೋದು. ಮತ್ತು ನೀವು ಅರಿಶಿಣದ ಕೊಂಬು ಒಂದು ಒಂದು ಪೀಸನ್ನು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳೋದು. ಹೀಗೆ ಅರಿಶಿಣವನ್ನು ಬಳಸೋದ್ರಿಂದ ಮತ್ತು ಗುರುವನ್ನ ಧ್ಯಾನ ಮಾಡೋದು, ಮತ್ತು ಯೆಲ್ಲೋ ಕಲರ್ ಖರ್ಚೀಪು, ಯೆಲ್ಲೋ ಕಲರ್ ದಾರ ಕೈಗೆ ನೀವು ಕಟ್ಕೊಳ್ಳೋದ್ರಿಂದ ಗುರುಗಳ ಅನುಗ್ರಹ ಸಿಕ್ಕಿ ಶುಭ ಕಾರ್ಯಗಳು ನಡೆಯುತ್ತೆ. ಮತ್ತು ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಸೆಪ್ಟೆಂಬರ್ 1ರಿಂದ 15ನೇ ತಾರೀಕುವರೆಗೂ ತಿಳ್ಕೊಳ್ಳೋಣ ಬನ್ನಿ. ಮುಂದಿನ ರಾಶಿ ಮಕರ ರಾಶಿ. ಸೆಪ್ಟೆಂಬರ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೆ ನಿಮ್ಮ ರಾಶಿಯ ಫಲಾಫಲ ಯಾವ ಥರ ಇದೆ ನೋಡೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆ ಅನ್ನೋದು ಶನಿ ಭಗವಾನರಿಗೆ ಒಂದು ಒಳ್ಳೆಯ ಸ್ಥಾನ, ನಿಮ್ಮ ಎಫರ್ಟ್ಸ್ ತಕ್ಕಂಥ ಫಲ ಕೊಡ್ತಕ್ಕಂಥವ್ರು. ಆದರೆ ಶನಿ ಭಗವಾನರು ವಕ್ರವಾಗಿರೋದರಿಂದ ಸಾವಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ಮತ್ತು ಗುರು ಭಗವಾನರು ವಿವಾಹ ಸ್ಥಾನದಲ್ಲಿ, ಪಾಲುದಾರಿಕೆ ಸ್ಥಾನದಲ್ಲಿ, ಪ್ರಯಾಣ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಯಾರಾದರೂ ಜರ್ನೀಸ್ ಮಾಡ್ತಕ್ಕಂಥವ್ರು, ಮದುವೆ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತಾ ಇರೋರು, ಗೃಹ ನಿರ್ಮಾಣ ಕಾರ್ಯಕ್ಕಾಗಿ ಪ್ರಯತ್ನ ಮಾಡೋರು ಕೂಡ ಅನುಕೂಲವಾಗಿದೆ. 2-3 ವರ್ಷದಿಂದ ಪ್ರಯತ್ನ ಮಾಡಿ ಮದುವೆ ಆಗಿಲ್ಲ ಅನ್ನೋರು ಕೂಡ ಗುರು ಭಗವಾನರನ್ನ ಆರಾಧನೆ ಮಾಡಿ. ಬಿಗಿನಿಂಗಲ್ಲಿ ನಾನು ಗುರುನ ಹೊಲಿಸ್ಕೊಳ್ಳೋ ಕೆಲವು ಟಿಪ್ಸನ್ನು ಹೇಳಿದ್ದೀನಿ, ಅದು ಕೂಡ ಫಾಲೋ ಮಾಡಿ. ಗುರುಗಳ ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇದೆ. ಮತ್ತೊಂದು ಆವೇಶದ ಗ್ರಹ ಕುಜ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿದ್ದಾನೆ. ಆವೇಶವನ್ನು, ದುಃಖವನ್ನು ಕಮ್ಮಿ ಮಾಡ್ಕೊಳ್ಳಿ. ಕುಜರನ್ನು ಹೊಲಿಸ್ಕೋಬೇಕಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡಿ. ಏಕೇನ ಚಕ್ರ ಮಪುರೇಣ ಕರೇಣ ಶಂಕ ಮನ್ನೇನ ಸಿಂಧು ತನಯಾಮ್ ಅವಲಂಬ್ಯ ತಿಷ್ಟನ್ ವಾಮೇ ಕರೇಣ ವರದಾ ಭಯ ಪದ್ಮಚಿಕ್ನಂ ಲಕ್ಷ್ಮೀ ವೆಂಕಟ ನಾರಸಿಂಹ ಮಮ ದೇಹಿ ಕರಾವಲಂಬಂ. ನರಸಿಂಹದೇವರನ್ನು ಹೊಲಿಸ್ಕೊಳ್ಳಿ. ನರಸಿಂಹದೇವರನ್ನು ಆರಾಧನೆ ಮಾಡೋದರಿಂದ ಕುಜರು ನಿಮಗೆ ಒಲಿತಾರೆ. ಪೂರ್ವಜನ್ಮದ ಸಕೃತದಿಂದ ನಿಮಗೆ ಭೂಮಿ ವ್ಯವಹಾರಗಳು ಕೂಡ ಜಯ ಸಿಗ್ತಾ ಬರುತ್ತೆ. ಆದರೆ ನಿಮಗೆ ಅಷ್ಟಮದಲ್ಲಿರ್ತಕ್ಕಂಥ ಕೇತು ಭಗವಾನರು ವಿಘ್ನಗಳನ್ನು ಕೊಡ್ತಾನೆ ಇದ್ದಾರೆ. ನೀವು ಎಷ್ಟು ಭಕ್ತಿ ಮಾರ್ಗದಲ್ಲಿ ಹೋಗಿದ್ರು, ಏನು ಮಾಡಿದ್ರು ನಿಮಗೆ ಅಡಚಣೆಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅವರು ಸ್ಪೀಡ್ ಬ್ರೇಕರ್. ಅವ್ರನ್ನ ಹೊಲಿಸ್ಕೊಳ್ಳೋದು ತುಂಬ ಕಷ್ಟ. ಅವ್ರನ್ನ ಹೊಲಿಸ್ಕೋಬೇಕಂದ್ರೆ ಗಣಪತಿ ಆರಾಧನೆ ಮಾಡಬೇಕು. ಕೇತು ಭಗವಾನರಿಗೆ ಮಂಗಳವಾರ ಹುರುಳಿಕಾಳು, 1 ಹಿಡಿಯಷ್ಟು ಹುರುಳಿಕಾಳು, ಎಲೆ ಅಡಿಕೆ, 7 ರೂಪಾಯಿ ದಕ್ಷಿಣೆ. ಕೇತು ಭಗವಾನದ ನಂಬರ್ ಬಂದು 7 ರೂಪಾಯಿ ದಕ್ಷಿಣೆಯನ್ನು ಕೇತು ಭಗವಾನರಿಗೆ ಇಟ್ಬಿಟ್ಟು ಮತ್ತು ಪ್ರದಕ್ಷಿಣೆ ಮಾಡ್ತಾ ಬಂದರೆ ಕೇತು ಭಗವಾನರು ಸಂತುಷ್ಟರಾಗ್ತಾರೆ. ಸೂರ್ಯ ಕೂಡ ಅಷ್ಟಮದಲ್ಲಿರೋದರಿಂದ ಸೂರ್ಯ ನಮಸ್ಕಾರ ಮಾಡಿ. ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ಓದ್ಕೊಳ್ಳಿ. ಯಾಕಂದರೆ ಸೂರ್ಯನನ್ನು ನೀವು ಹೊಲಿಸ್ಕೋಬೇಕಂದ್ರೆ ರಾಮರನ್ನ ಆರಾಧನೆ ಮಾಡಿ. ಸೂರ್ಯ ನಿಮಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ನಿಮಗೆ ಭಾಗ್ಯಸ್ಥಾನದಲ್ಲಿ ಬುಧರು 8ನೇ ತಾರೀಕಿಂದ ಎಂಟ್ರಿ ಕೊಡ್ತಾ ಇದ್ದಾರೆ. ಭಾಗ್ಯಸ್ಥಾನದಲ್ಲಿ ಬುಧ ಬಂದಿದ್ದರೆ ಭಾಗ್ಯೋದಯ ಆಗುತ್ತೆ, ಹೊಸ ಅವಕಾಶಗಳು ಬರುತ್ತೆ, ವ್ಯಾಪಾರ ವ್ಯವಹಾರಗಳು. ಮತ್ತು ರೈತರಿಗೆ ಅನುಕೂಲ. ಭೂರಾಶಿಗೆ ಬುಧರು ಬರ್ತಾ ಇದ್ದಾರೆ, ನೀವು ಭೂರಾಶಿಯಲ್ಲಿದ್ದೀರಿ, ಭೂಮಿಯಿಂದ ಅನುಕೂಲ ಆಗೋದು, ಕಮರ್ಷಿಯಲ್ ಕ್ರಾಪ್ಸಿಂದ ಲಾಭ ಬರ್ತಕ್ಕಂಥದ್ದು. ಮತ್ತು ಕರ್ಮಸ್ಥಾನದಲ್ಲಿ ಶುಕ್ರ ಭಗವಾನರಿದ್ದಾರೆ. ಇದು ಉದ್ಯೋಗ ಇವೇನಾದರೂ ನೀವು ಹುಡ್ಕೋಬೇಕು, ಉದ್ಯೋಗವನ್ನು ಬದಲಾವಣೆ ಮಾಡಬೇಕಂದ್ರೆ ಶುಕ್ರ ಭಗವಾನರು ತುಲಾ ರಾಶಿಯಲ್ಲಿರುವಾಗ ಪ್ರಯತ್ನ. ಎಕ್ಸ್ಪೆಷಲಿ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಕಲೆಗಾರ ಶುಕ್ರ ಇದ್ದಾನೆ. ಕವಿಗಳಿಗಾಗಲಿ ಆರ್ಟಿಸ್ಟ್ಗಳಿಗಾಗ್ಬೋದು, ಎಲ್ಲರಿಗೂ ಕೂಡ ಜಯ ಅವಕಾಶಗಳನ್ನು ವಿಪುಲವಾಗಿ ಕೊಡ್ತಕ್ಕಂಥದ್ದು. 2ನೇ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ರಾಹು ಭಗವಾನರಿರೋರನ್ನು ತಾಳ್ಮೆಯಿಂದ ಮಾತಾಡಿ. ರಾಹು ಭಗವಾನರನ್ನು ಹೊಲಿಸ್ಕೋಬೇಕಂದ್ರೆ ಕಿಚನಲ್ಲಿ ಊಟ ಮಾಡಿ, ಆರೆಂಜ್ ಕಲರ್ ಬಳಸಿ. ರಾಹು ಭಗವಾನರನ್ನು ಇನ್ನೂ ಸುಲಭವಾಗಿ ಹೊಲಿಸ್ಕೋಬೇಕಂದ್ರೆ ಶನಿವಾರ ಕರಿ ಉದ್ದು 1 ಹಿಡಿಯಷ್ಟು, ಎಲೆ ಅಡಿಕೆ, 4 ರೂಪಾಯಿ ದಕ್ಷಿಣೆ ರಾಹು ಭಗವಾನರಿಗೆ ನೈಋತ್ಯ ಮೂಲೆಯಲ್ಲಿರ್ತಕ್ಕಂಥ ನವಗ್ರಹದಲ್ಲಿ ರಾಹು ಭಗವಾನರಿಗೆ ಇಟ್ಬಿಟ್ಟು ಓಂ ರಾಮ್ ರಾಹುವೇ ನಮಃ ಅಂತ ಹೇಳ್ಕೊತ ಬನ್ನಿ. ರಾಹು ಕೂಲ್ ಆಗ್ತಾರೆ. ರಾಹು ಮಂತ್ರ ಜಪ ಮಾಡ್ತಾ ಬನ್ನಿ. ಸಂಯಮದಿಂದ ಇರಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳಿ. ರಾಹು ಮತ್ತು ಕೇತುವಿನಿಂದ ಬರ್ತಕ್ಕಂಥ ಈ ನೆಗೆಟಿವಿಟಿ ಕಮ್ಮಿ ಆಗತ್ತೆ. ಒಂದು ವೇಳೆ ನಿಮಗೆ ಅನುಕೂಲ ಇದ್ದರೆ ಒಮ್ಮೆ ತಿರುಪತಿ ಹತ್ರ ಇರ್ತಕ್ಕಂಥ ಕಾಳಹಸ್ತಿಯಲ್ಲಿ ರಾಹು ಕೇತು ಶಾಂತಿ ಮಾಡಿಸಿ. ಇಲ್ಲ ಸೋಮವಾರ ನಾಗರಕಲ್ಲಿಗೆ ನೀವೇ ಹಾಲಿನ ಅಭಿಷೇಕ ರಾಹು ಕಾಲದಲ್ಲಿ ಮಾಡಿಕೊಳ್ಳಿ. ಆವಾಗ ರಾಹು ಕೇತು ಶಾಂತರಾಗ್ತಾರೆ, ಕುಜರು ಶಾಂತರಾಗ್ತಾರೆ, ಗುರು ನಿಮಗೆ ಅನುಕೂಲಕರವಾಗಿದ್ದಾರೆ, ಬುಧರ ಅನುಕೂಲಕರವಾಗ 8ನೇ ತಾರೀಕಿಂದ ಇದ್ದಾರೆ, ಶುಕ್ರ ಕೂಡ ಫೇವರ್ ಆಗಿರೋದರಿಂದ ಈ ಪಾಕ್ಷಿಕ 15 ದಿವಸ ನಿಮಗೆ ಒಳ್ಳೆ ಫಲಗಳು ಸಿಗ್ತಾ ಇದೆ. ಮಕರ ರಾಶಿಯವರಿಗೆ ಅದೃಷ್ಟದ ಕೆಲವು ವಿಚಾರಗಳನ್ನು ಹೇಳ್ತೀನಿ. ಬ್ಲೂ ಕಲರ್ ಕ್ಲಾತ್ ರೆಗ್ಯುಲರ್ ಆಗಿ ಇಟ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ 888 ಅಥವಾ ನಿಮ್ಮ ವೆಹಿಕಲಲ್ಲಿ 888 ಬಂದರೆ ತುಂಬ ಒಳ್ಳೆಯದು. ಅಥವಾ ನಿಮಗೆ 888 ಇರತಕ್ಕಂಥ ಕರೆನ್ಸಿ ನೋಟ್ ಏನಾದರೂ ಸಿಕ್ಕಿದರೆ
ಸೇವ್ ಮಾಡಿಟ್ಕೊಳ್ಳಿ, ಖರ್ಚು ಮಾಡಬೇಡಿ. ಒಂದು ವೇಳೆ ಎಲ್ಲಾದರೂ ನೀವು ಬಸ್ಸಲ್ಲಿ ಹೋಗುವಾಗ, ರೈಲ್ವೆ ಸ್ಟೇಷನಲ್ಲಿ ಹೋಗುವಾಗ, ಬೀದಿಯಲ್ಲಿ ಹೋಗುವಾಗ ಹಣ ಸಿಕ್ಕಿದರೆ ಅದನ್ನು ಮನೆಗೆ ಕರ್ಕೊಂಡ್ಬಂದು ಅದನ್ನು ಒರೆಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಇಟ್ಬಿಟ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಹಣ ನಿಮಗೆ ಸುಲಭವಾಗಿ ಬರ್ತಾ ಇರುತ್ತೆ. ಆರ್ಥಿಕ ಅಭಿವೃದ್ಧಿಗಾಗಿ ಕೂಡ ಓಂ ಹ್ರೀಂ ಶ್ರೀಂ ಧನಂ ದೇಹಿ ಓಂ ಫಟ್ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಧನಾಗಮನ ಆಗ್ತಾ ಇರುತ್ತೆ. ಈ ಮಂತ್ರವನ್ನು ನಿಯಮಿತವಾಗಿ ದಿನಕ್ಕೆ 27 ಸರ್ತಿ ಅಥವಾ 108 ಸರ್ತಿ ಹೇಳ್ಕೊಳ್ಳಿ. ಈ ಮಂತ್ರಗಳನ್ನು ಪದೇ ಪದೇ ನಮ್ಮ ವಿಡಿಯೋವನ್ನು ನೀವು ಹಿಂದಕ್ಕೆ ಹೋಗಿ ನೋಡಿ, ಆ ಮಂತ್ರಗಳನ್ನು ಬರ್ಕೊಂಡು ಓದ್ಕೊಳ್ಳೋದು, ಉಚ್ಚಾರಣೆ ಕೂಡ ನಿಮಗೆ ಗೊತ್ತಾಗುತ್ತೆ. ಅದರಿಂದ ಶ್ರೇಷ್ಠ ಫಲಗಳು ಸಿಗ್ತವೆ. ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಕೆಲವು ವಾಸ್ತು ಟಿಪ್ಸನ್ನು ನಿಮ್ಮ ಮುಂದೆ ಹೇಳ್ತೀನಿ. ಇದು ಉಡುಪಿ ವಾಸ್ತು ಟಿಪ್ಸ್ ಅಂತ. ಇದಕ್ಕೆ ಮೊದಲು ನಾವು ಕುಬೇರ ಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೌತ್ ವೆಸ್ಟ್ ಕಾರ್ನರು, ಅಗ್ನಿಮೂಲೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಎಪಿಸೋಡಲ್ಲಿ ಮುಖ್ಯವಾಗಿ ನಾವು ದೈವ ಮೂಲೆ ಅಥವಾ ದೇವಮೂಲೆ, ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಮ್ಮ ಮನೆಯಲ್ಲಿ ವಾಸ್ತು ಹೆಂಗಿರಬೇಕು, ಈ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ದೇವಮೂಲೆಯ ಒಂದು ಪ್ರತ್ಯೇಕತೆ ಏನು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಯಾವಾಗಲೂ ಕೂಡ ಹಗುರವಾದಂಥ ವೆಯ್ಟ್ ಇರ್ತಕ್ಕಂಥ ಮೂಲೆ. ಈ ಜಾಗದಲ್ಲಿ ನಾವು ಹೆಚ್ಚು ಭಾರವನ್ನು ಇಡಬಾರ್ದು. ಮೊದಲನೇದಾಗಿ ಮನೆಯಲ್ಲಿ ಬಾಗಿಲು ಸಾಧಾರಣವಾಗಿ ಎಲ್ಲರೂ ಕೂಡ ಈಸ್ಟ್ಗೆ ಅಥವಾ ನಾರ್ತ್ಗೆ ದೇವಮೂಲೆಯಲ್ಲಿ ಇಡ್ತಾರೆ. ಯಾವಾಗಲೂ ಕೂಡ ಈಸ್ಟಿಂದ 3 ಭಾಗಗಳನ್ನು ಬಿಟ್ಟೇ ನೀವು ಮೇನ್ ಡೋರನ್ನು ಇಡಬೇಕು. ಯಾಕಂದರೆ ಯಾವಾಗಲೂ ಎಷ್ಟೋ ಮನೆಗಳಲ್ಲಿ ದೇವಮೂಲೆನೇ ಇರೋದಿಲ್ಲ, ಕಾರ್ನರ್ಗೆ ಬಾಗಿಲಿಟ್ಟಿರ್ತಾರೆ. ಆ ತಪ್ಪು ಮಾಡಬಾರ್ದು. ನಿಮಗೇನಾದರೂ ಈಸ್ಟ್ ಅಥವಾ ನಾರ್ತ್ಗೆ ನಿಮ್ಮ ಮನೆ ಬಾಗಿಲಿದ್ದರೆ ಮೊದಲು 3 ಭಾಗಗಳನ್ನು ಬಿಟ್ಟುಬಿಟ್ಟು, ಅಂದರೆ ಮೊದಲು ಸೂರ್ಯ, ಚಂದ್ರ, ಕುಜ ಈ ಭಾಗಗಳನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಬುಧ ಮತ್ತು ಗುರು ಮಧ್ಯದಲ್ಲಿ 4 ಮತ್ತು 5ನೇ ಭಾಗದಲ್ಲಿ ನೀವು ಇಟ್ಕೊಂಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ಜಾಗದಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕ್ಲೀನಾಗಿರಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಬಾರ್ದು. ಎಕ್ಸ್ಪೆಷಲಿ ದೇವರ ಕೋಣೆಯನ್ನು ನೀವು ಈ ಮೂಲೆಯಲ್ಲಿ ಮಾಡಬಾರದು. ಯಾಕಂದರೆ ನಾವು ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ಈ ಮೂಲೆ ಭಾರವಾಗಿ ನಮಗೆ ಅನಗತ್ಯವಾದಂಥ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ಡಿಲೇ ಆಗ್ತವೆ. ಅದರಿಂದ ಸಾಧ್ಯವಿದ್ದಷ್ಟು ಈ ಮೂಲೆ ಕ್ಲೀನಾಗಿರಬೇಕು. ಮತ್ತು ಈ ಮೂಲೆಯ ಬಣ್ಣ ಬಂದು ಗ್ರೀನ್ ಕಲರ್ ಬಣ್ಣ, ಗ್ರೀನ್ ಕಲರ್ ಕರ್ಟನ್ಸು, ಕಿಟಕಿ ಈ ಥರ ನೀವು ಬಳಸೋದ್ರಿಂದ ಈ ಮೂಲೆ ಪ್ರಬಲವಾಗಿ ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಈ ಮೂಲೆಯಲ್ಲಿ ಎಕ್ಸ್ಪೆಷಲಿ ಈಸ್ಟ್ಗೆ ಇರ್ತಕ್ಕಂಥ ವಿಂಡೋಗೆ ನೀವು ಗ್ರೀನ್ ಕಲರ್ ಬಣ್ಣವನ್ನು ಬಳಸಿ, ನಾರ್ತ್ಗಿರೋದಕ್ಕೆ ಬ್ಲೂ ಕಲರ್ ಬಣ್ಣವನ್ನು ಬಳಸಿ. ಈ ನಾರ್ತಲ್ಲಿ ನೀವೊಂದು ಕುಬೇರ ವಿಗ್ರಹವನ್ನು ನಾರ್ತಲ್ಲಿ ನೀವೊಂದು ಇಟ್ಕೊಂಡಿದರೆ ಅದು ನಿಮಗೆ ಹೆಚ್ಚಿನ ಆರ್ಥಿಕ ಸಹಾಯ ಒದಗಿ ಬರುತ್ತೆ. ಈಸ್ಟು ಇಂದ್ರ ಅಧಿಪತಿ ಆಗಿದ್ದರೆ ನಾರ್ತ್ಗೆ ಕುಬೇರ ಅಧಿಪತಿ. ಅದರಿಂದ ಈ ಲಾಫಿಂಗ್ ಬುದ್ಧ ಅಂತ ಏನು ಕರಿತೀವಿ, ಇದನ್ನು ನೀವು ಈ ಮೂಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಆರ್ಥಿಕ ಸ್ಥಿತಿಗತಿಗಳು ಇಂಪ್ರೂವ್ ಆಗ್ತವೆ. ಮತ್ತು ಈ ಮೂಲೆಯಲ್ಲಿ ಒಂದು ನೀಲಿ ಬಣ್ಣದ ಬಾಟ್ಲಲ್ಲಿ ಒಂದು ಮನಿ ಪ್ಲ್ಯಾಂಟನ್ನು ಬೆಳೆಸಿ. ಸೊ ಮನಿ ಪ್ಲ್ಯಾಂಟು ಬ್ಲೂ ಕಲರ್ ನಾರ್ತಲ್ಲಿದ್ದರೆ ನಿಮಗೆ ಅದರಿಂದ ಅನುಕೂಲಗಳು ಚೆನ್ನಾಗಿರುತ್ತೆ. ಆ ಬಾಟ್ಲಲ್ಲಿ ನೀರಿರೋದ್ರಿಂದ ನಾರ್ತ್ ಬಂದು ನೀರು ರೆಪ್ರೆಸೆಂಟ್ ಮಾಡೋದ್ರಿಂದ ನೀರಿನ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಮನೆ ಹಾಲ್ ಸ್ಪೇಷಿಯಸ್ ಆಗಿದ್ದರೆ ನಾರ್ತಲ್ಲಿ ಒಂದು ಫಿಶ್ ಟ್ಯಾಂಕ್ ಕೂಡ ಇಡಿ. ಅದರಲ್ಲಿ ಒಂದು ಕಪ್ಪು ಒಂದು ಫಿಶ್ ಇರೋ ಥರ ನೋಡ್ಕೊಳ್ಳಿ. ಈ ಕರಿ ಮೀನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಮನೆಯಲ್ಲಿ ಇರ್ತಕ್ಕಂಥ ಕರಿ ಮೀನು, ಕರಿ ಮೇಕೆ, ಕರಿ ನಾಯಿ ಮನೆಗೆ ಏನಾದರೂ ದೃಷ್ಟಿ ಆಗಿದರೆ, ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಪ್ರಭಾವ ಬೀಳ್ತಾ ಇದ್ದರೆ ಅದು ತೊಗೊಂಡು ಅದು ಸತ್ತೋಗುತ್ತೆ. ಮನೆಯಲ್ಲಿ ಮೀನು ಸತ್ತೋದ್ರೆ ಹೆದರ್ಕೊಳ್ಬೇಡಿ. ನಿಮ್ಮ ಮೇಲೆ ಆಗಬೇಕಾಗಿರ್ತಕ್ಕಂಥ ದೃಷ್ಟಿ ಅಥವಾ ಯಾವುದೇ ನೆಗೆಟಿವನ್ನು ಅದು ತೊಗೊಂಡು ಅದು ಸತ್ತೋಗುತ್ತೆ. ಅದಕ್ಕೆ ಮೀನು ಸಾಕೋದಕ್ಕೆ ಇಷ್ಟ ಇರ್ತಕ್ಕಂಥವರು ನಾರ್ತಲ್ಲಿ ಒಂದು ಮೀನಿನ ಒಂದು ಅಕ್ವೇರಿಯಮನ್ನು ಇಟ್ಕೊಳ್ಳಿ. ಅದರಿಂದ ಕೂಡ ನಿಮಗೆ ತುಂಬ ಅದ್ಭುತಗಳಾಗತ್ತೆ. ಈ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಟಾಯ್ಲೆಟ್ ಬರಬಾರ್ದು. ಒಂದು ವೇಳೆ ಟಾಯ್ಲೆಟ್ ಬಂದಿದೆ ಅಂತೇಳಿದರೆ ನೀವು ಆ ಟಾಯ್ಲೆಟನ್ನು ಬಂದ್ ಮಾಡೋದು ಒಳ್ಳೆಯದು. ಆ ಮೂಲೆ ಯಾವಾಗಲೂ ಕೂಡ ಫ್ರೀಯಾಗಿರೋ ಥರ ನೋಡ್ಕೊಳ್ಳಿ. ಬೆಳಗ್ಗೆ ಸಂಜೆ ಯಾವಾಗಲೂ ಕೂಡ ಈ ಮೂಲೆಯಲ್ಲಿ ಬಾಗಿಲು, ಕಿಟಕಿ ತೆಗೆದಿಡಬೇಕು. ಬೆಳಗ್ಗೆ ಸೂರ್ಯೋದಯದ ಟೈಮಲ್ಲಿ ಮತ್ತು ಸಂಜೆ ಸೂರ್ಯಾಸ್ತದ ಟೈಮಲ್ಲಿ ನೀವು ಕಿಟಕಿ, ಬಾಗಿಲು ದೇವಮೂಲೆಯಲ್ಲಿ ತೆಗೆದಿಡೋದ್ರಿಂದ ನಿಮ್ಮ ಮನೆಗೆ ದೈವಶಕ್ತಿ ಒಳಗಡೆ ಬರುತ್ತೆ. ಕಾಸ್ಮಿಕ್ ಎನರ್ಜಿ ಬಂದು ಮನೆಯಲ್ಲಿ ಲಕ್ಷ್ಮೀ ಕೃಪಾ ಕಟಾಕ್ಷ
ಹೆಚ್ಚಾಗತ್ತೆ. ಮತ್ತು ನಿಮಗೆ ಬರೋ ಎಪಿಸೋಡಲ್ಲಿ ಕೂಡ ನಿಮಗೆ ಸಾಕಷ್ಟು ವಾಸ್ತು ಟಿಪ್ಸನ್ನು ಹೇಳ್ತಾ ಬರ್ತಾ ಇರ್ತೀನಿ. ಇದರ ಜೊತೆಗೆ ನಿಮಗೆ ನಾರ್ತಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಕೊಳ್ಳಿ. ಮನೆಯಲ್ಲಿ ವಾಲ್ ಕ್ಲಾಕನ್ನು ನೀವು ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನಾರ್ತ್ಗೆ ಒಂದು ಲೈವ್ ಸೈಜ್ ಮಿರರ್ ಹಾಕಿದರೆ, ನಿಮ್ಮ ಮನೇಲಿ ಏನಾದ್ರೂ ದೇವಮೂಲೆ ಕಟ್ಟಾಗಿದ್ದು ದೇವಮೂಲೆಯಲ್ಲಿ ದೋಷಗಳಿದ್ದರೆ ನೀವು ನಾರ್ತ್ಗೆ ಒಂದು ಲೈವ್ ಸೈಜ್ 3x6 ಒಂದು ಮಿರರನ್ನು ಅಳವಡಿಸ್ಕೊಳ್ಳೋದ್ರಿಂದ ಕೂಡ ಮನೆಯಲ್ಲಿ ಎನರ್ಜಿ ಜಾಸ್ತಿಯಾಗಿ ಆ ವಾಟರ್ ಕಾಂಟೆಂಟ್ ಮಿರರಲ್ಲಿ ಇರೋದರಿಂದ ಆ ಜಾಗಕ್ಕೆ ಶಕ್ತಿ ತುಂಬಿ ಮನೆಯಲ್ಲಿ ಅದೃಷ್ಟ ಕೂಡ ಏರ್ಪಾಟಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಬರೋ 16ನೇ ತಾರೀಕಿಂದ 30ನೇ ತಾರೀಕುವರೆಗೂ ನೀವು ತಿಳ್ಕೊಳ್ತಕ್ಕಂಥ ಭವಿಷ್ಯವನ್ನು ಮಾತಾಡೋದಕ್ಕೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.